ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತೊಂದು ಕರ್ನಾಟಕ ರಾಜ್ಯದ 8 ಸಾರಿ ಶಾಸಕರಾಗಿ ಆಯ್ಕೆಯಾದಂಥ ಒಂದು ಹಿರಿಯ ರಾಜಕಾರಣಿ, ಈಗಾಗಲೇ ಅನೇಕ ಬಾರಿ ಸಚಿವರಾದಂಥವರು ಇದೇ ಹುಕ್ಕೇರಿ ತಾಲೂಕಿನ ಉಮೇಶ್ ಕತ್ತಿ ಸೌಕಾರ್ ಅಂತ ಹೆಸರುವಾಸಿಯಾದಂಥ, ಯಾವುದೇ ತನ್ನ ರಾಜಕೀಯದಲ್ಲಿ ಯಾವುದೇ ಅಪವಾದ ಮತ್ತು ಆರೋಪಗಳನ್ನು ಹೊತ್ತಲ್ಲದೆ ಕಲಂಕರಹಿತ ರಾಜಕಾರಣಿ ಅಂದರೆ 8 ಸಾರಿ ಆರಿಸಿ ಬಂದಂಥ ಉಮೇಶ್ ಕತ್ತಿ ಅವರು ತಮ್ಮ ಮತಕ್ಷೇತ್ರದ 5,500 ಜನರಿಗೆ ಮಹಾ ಅನ್ನದಾನದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಕಾಳು ಕಡಿಗಳನ್ನು ವಿತರಿಸಿದ್ದು, ಕಷ್ಟದ ಕಾಲದಲ್ಲಿ ಕುಟುಂಬಗಳು ಹೀನಾಯ ಸ್ಥಿತಿಯಲ್ಲಿ ಇದ್ದದ್ದು ಅದನ್ನು ನೋಡಲಾರದೆ ಕನಿಕರಪಟ್ಟು ಹೃದಯವಂತಿಕೆಯಿಂದ ತಮ್ಮ ತಂದೆ ವಿಶ್ವನಾಥ್, ತಾಯಿ ರಾಜೇಶ್ವರಿಯವರ ಸ್ಮರಣಾರ್ಥಕವಾಗಿ ಪ್ರತಿಯೊಂದು 5,500 ಕುಟುಂಬಗಳಿಗೆ 3 kg ಹಿಟ್ಟು, 3 kg ಕಾಳು, 3 kg ಗೋಧಿ, ಅಕ್ಕಿ, 2 kg ತಾಳೆ ಎಣ್ಣೆ, ಆಮೇಲೆ ಸೋಪುಗಳು, ಸ್ಯಾನಿಟೈಸರ್ಸ್ಗಳು, ರವಾ, ಅನೇಕ ರೀತಿಯ ಪದಾರ್ಥಗಳನ್ನು ತಮ್ಮ ಭಾಗ್ಯದ ದೇಗುಲ ಬಾರಮ್ಮ ಅಂತ ಒಂದು ಆಧ್ಯಾತ್ಮಿಕ ರೀತಿಯಿಂದ ಒಂದು ದೇವರಾಗಿ ಬಂದಂಥ ಉಮೇಶ್ ಕತ್ತಿ ಅವರು ಎಷ್ಟೊಂದು ವಿಶ್ವರಾಜ ಭವನದಲ್ಲಿ ಸಾವಿರಾರು ಪೊಟ್ಟಣಗಳೊಂದಿಗೆ ವಿತರಿಸಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಹೃದಯಿ ಇಂಥ ಗಂಡಾಂತರ ಪರಿಸ್ಥಿತಿಯಲ್ಲಿ ದಾನದ ರೂಪದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳು ಬಂದಿರ್ತಾರಂದರೆ ಅವರಿಗೆ ಯಾವಾಗಲೂ ಬಡವರ ಆಶೀರ್ವಾದ ಇದ್ದೇ ಇರುತ್ತೆ. ಅವರಿಗೆ ಆಯುಷ್ಯ, ಸಂಪತ್ತು, ಅನೇಕ ರೀತಿಯ ಆಪತ್ತುಗಳಿಂದ ಬಚಾವಾಗಲಿಕ್ಕೆ ಈ ಬಡವರ ಆಶೀರ್ವಾದ ಅವರ ತಲೆ ಮೇಲೆ, ಅವರ ಕುಟುಂಬ, ಅವರ ಸಂಬಂಧಿಕರು ಎಲ್ಲರಿಗೂ ಇರುತ್ತೆ ವೀಕ್ಷಕರೇ. ಯಾಕೆಂದರೆ ಹಸಿದವನಿಗೆ ಅನ್ನ ನೀಡು, ನೀರಡಿಸಿದವನಿಗೆ ನೀರು ನೀಡು ಅಂತ ಬಸವಣ್ಣರ ವಚನ ಸಾಹಿತ್ಯದಂತೆ ಇವತ್ತು ಉಮೇಶ್ ಕತ್ತಿ ಅವರು ಯಾವ ರೀತಿ ಸಹಕಾರ ಮಾಡಿದ್ದಾರೆ, ಆ ಬಡ ಜನರ ಕಷ್ಟ ಕಾರ್ಪಣ್ಯಗಳ ಕೂಗಿಗೆ ಸ್ಪಂದಿಸಿ ಅನೇಕ ರೀತಿಯ ಆಹಾರ ಪದಾರ್ಥಗಳನ್ನು ವಿತರಿಸಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಅದೇ ರೀತಿ ರಾಜ್ಯದ ಅನೇಕ ಶಾಸಕರು ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಬೇಕು ಇಂಥ ಗಂಡಾಂತರ ಪರಿಸ್ಥಿತಿಯಲ್ಲಿ. ಆ ಹೃದಯವಂತ ಅವರಿಗೆ ಆ ರೂಪ, ಆ ಬುದ್ಧಿ ಬರಲಿ ಅಂತ ನಮ್ಮ ನಂಬರ್ ಒನ್ ಚಾನಲ್ ಆಶಿಸುತ್ತದೆ ವೀಕ್ಷಕರೇ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ ವೀಕ್ಷಕರೇ.